ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಇವತ್ತು ಎಲ್ಲಿಗೆ ಹೊಂಟೀವಂದ್ರೆ ನಾವು ನಮ್ಮೂರಲ್ಲಿರೋ ಮಠ ತೋರ್ಸಕ್ಕೆ ಹೊಂಟೀವಿ. ಆ ಮಠದ ಹೆಸರು ಗುರುಶಾಂತೇಶ್ವರ ಮಠ ಅಂತೇಳಿ. ಇದ ನೋಡ್ರಿ ಗುರುಶಾಂತೇಶ್ವರ ಮಠ ತೋರಿಸ್ತೀನಿ ಬರ್ರಿ ಎಲ್ಲ ಒಳಗೆ. ಇವಾಗ ನಿಮ್ಗೆ ಫಸ್ಟ್ ಗುರುಶಾಂತೇಶ್ವರ ಅಜ್ಜಾರದ ಗದ್ಗಿ ಮತ್ತು ಮೂರ್ತಿ ತೋರಿಸ್ತೀನಿ ಬರ್ರಿ. ಡೋರ್ ಹಾಕ್ಯಾರಿ ಮತ್ತು ಯಾವ ಒಳಗೆ ಯಾರು ಹೋಗ್ಬೇಡ ಅಂತೇಳಿ ನಿಮ್ಗೆ ಹೊರಗಿಂತ ತೋರಿಸ್ತೀನಿ ರೀ. ಇದ ನೋಡ್ರಿ, ಇದು ಗುರುಶಾಂತೇಶ್ವರ ಅಜ್ಜಾರ ಗದಿಗಿ ಮತ್ತು ಅಲ್ಲಿ ಗ್ಲಾಸ್ನಾಗಿರೋದು ಗುರುಶಾಂತೇಶ್ವರ ಅಜ್ಜಾರ ಮೂರ್ತಿ. ಬರೀ ಗುರುಶಾಂತೇಶ್ವರ ಅಜ್ಜಾರದ ಆಶೀರ್ವಾದ ತಗೊಂಡು ಇವರೀ ನಮ್ಮ ಶಿಲುಡಿ ಗುರುಶಾಂತೇಶ್ವರ ಮಠಕ್ಕೆ ಅಜ್ಜಾರ್ ಇವರೀ. ಇದು ನೋಡ್ರಿ, ಇದು ಎಷ್ಟು ದೊಡ್ಡ, ಇಡೀ ಊರು ಮಂದಿ ಆಗುವಷ್ಟು ಹುಗ್ಗಿ ಸಿರ ಇದ್ರಾಗ ಮಾಡ್ತಾರೆ. ಮತ್ತು ಇಡೀ ಊರು ಮಂದಿ ಇಲ್ಲೇ ಬಂದು ಊಟ ಮಾಡ್ತಾರೆ ಶ್ರಾವಣಕ್ಕೆ ಮತ್ತು ಜಾತ್ರೆಗೆ.
LKG ರೀ, ಇದು UKG ರೀ. ಈಗ ಬೇರೆ ಕ್ಲಾಸ್ ಆಗ್ಯಾವ್ರಿ. ಈಗ ಈ ಥರ ಮೊದ್ಲು ಇಲ್ಲಿ ಬರ್ತಿದ್ವಿ ನಾವು ಓದಕ್ಕೆ ಸಣ್ಣ ವಯಸ್ಸಿದ್ದಾಗ. ನಾವು ನೆಕ್ಸ್ಟ್ ಈಗ ಹೋಗ್ತಾ ಇರೋದು ನಮ್ಮ 3 ದೊಡ್ಡ ಕೆರೆ ತೋರಿಸ್ಬೇಕಂತೇಳಿ ನಿಮಗೆ. ಬರ್ರಿ ನಮ್ಮ 3 ದೊಡ್ಡ ಕೆರೆ ನಿಮಗೆ ತೋರಿಸೋಣಂತ. ಬರ್ರಿ ಮ್ಯಾಲೆ ತೊಗೊಂಡ್ರಿ. ಹೆಂಗೈತೆ ನೋಡಿಲ್ಲ ಹತ್ತಕ್ಕ, ಕಾಲು ಜಾಡಿದ್ರೆ ಅಷ್ಟೇ ರೀ. ಬರೀ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಮಸ್ತ್ ವ್ಯೂ ಪಾಯಿಂಟ್. ನೋಡ್ರಿ ಇದು ನಮ್ಮ 3 ದೊಡ್ಡ ಕೆರೆ ಮತ್ತು ಹೊಸ ಕೆರೆ. ಇಲ್ಲಿಂದ ನಮ್ಗೆ ಎಲ್ಲ ಮನೆಗೂ ನೀರು ಬರೋದು ಇಲ್ಲಿಂದ ಬರ್ತೈತಿ. ಈ ಕೆರೆಯಿಂದ ನೀರು ಬರೋದು. ಅಲ್ಲಿ ಕಲ್ಲು ಜೋಡಿಸಿದ್ರಲ್ರಿ, ಅಲ್ಲಿ ಮಟ್ಟ ನೀರು ಇತ್ತು. ಈಗ ಮಳೆ ಸಂಬಂಧ ಕಡಿಮೆ ಆಗ್ಬಿಟ್ಟೈತಿ ನೀರು. ನೋಡಿ ಎಷ್ಟು ಕಡಿಮೆ ಆಗೈತಿ ನೀರು. ಇದೊಂದು ಸುಮಾರು 12 ಎಕರೆ ಇರ್ಬೋದು ರೀ ಇದು ಕೆರೆ. ನನಗೂ ಅಷ್ಟು ಗೊತ್ತಿಲ್ಲ. ಸರೌಂಡಿಂಗ್ ಫುಲ್ ಗಿಡಗಳನ್ನ ಬೆಳೆಸಿದಾರೆ ರೀ ಇವರು. ಕೆರೆ ಫುಲ್ ಕ್ಲೀನ್ ಆಗೈತಿ ನೋಡ್ಬೋದು. ಸರೌಂಡಿಂಗ್ ಫುಲ್ ಎಲ್ಲ ಕಡೆನೂ ಗಿಡಗಳು. ನೋಡ್ರಿ ನೀರು ಇಷ್ಟು ಕಡಿಮೆ ಆಗೈತಿ. ಆ ಕಲ್ಲಿಂದ ಕೆಳಗೆ ಬಂದೈತಿ ನೀರು. ಮತ್ತು ನೋಡಿರಿ, ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಮತ್ತೆ ಚಲೋ ವೀಡಿಯೋಸ್ ನಿಮ್ಮ ಮುಂದೆ ತರ್ತೀನಿ ರೀ.